आधार नित्यं वदनं सदैवं पूर्णोवताम्नेव मतैव रूपं काचित् कदै पूर्वसदैव रूपं गुरुर्वै त्वमेवं त्वमेवं त्वमेवं। मैं हजारों करोड़ों रुपए कमा करके भी क्या कर लूंगा? मैं 5-10 पुत्र उत्पन्न करने के बावजूद भी क्या हो जाएगा? मैं पत्नी को प्रसन्न करने के उपरांत भी मैं क्या प्राप्त कर सकूंगा? केवल जीवन में दुख और वेदना के अलावा मुझे कुछ नहीं मिलेगा। केवल स्वार्थ और छल के अलावा मुझे कुछ उपलब्धि नहीं हो सकेगी। जो केवल इस देह के ही संबंध रखने वाले व्यक्ति हैं, जिनको मेरे सुख दुख से कोई चिंता नहीं है। मैं तो इस संसार में अपने आप को बिल्कुल अकेला महसूस करता हूँ। ऐसा लगता है कि जैसे मैं प्रेत हो गया हूँ और भटक रहा हूँ। मेरे जीवन का कोई सहारा नहीं है, मेरे जीवन का कोई आधार नहीं है। मैं केवल गुरु की खोज में हूँ और मैं गुरु के चरणों में बैठ करके पूर्णता प्राप्त करने का अभिलाषी हूँ। मैं गुरुदेव को पूर्णता के साथ प्रणाम करता हूँ। ನಾನು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದಿಸಿದ ನಂತರವೂ ಜೀವನದಲ್ಲಿ ಏನು ತಾನೇ ಮಾಡಬಲ್ಲೆ? ನಾನು 5-10 ಮಕ್ಕಳನ್ನು ಹುಟ್ಟಿಸಿದ ನಂತರವೂ ನನ್ನ ಜೀವನದಲ್ಲಿ ಅಂತಹ ಅದ್ಭುತ ಏನಾಗಿ ಬಿಡುತ್ತದೆ? ನಾನು ನನ್ನ ಪತ್ನಿಯನ್ನು ಪ್ರಸನ್ನಗೊಳಿಸಿದ ನಂತರವೂ ಅಂತಹ ಅಮೂಲ್ಯವಾದದ್ದು ಅವಳಿಂದ ನನಗೇನು ತಾನೇ ಪ್ರಾಪ್ತವಾಗುತ್ತದೆ? ಕೇವಲ ಜೀವನದಲ್ಲಿ ದುಃಖ ಮತ್ತು ವೇದನೆಗಳಲ್ಲದೆ ನನಗೆ ಬೇರೇನೂ ಪ್ರಾಪ್ತವಾಗುವುದೇ ಇಲ್ಲ. ಕೇವಲ ಸ್ವಾರ್ಥ ಮತ್ತು ದ್ವೇಷಗಳಲ್ಲದೆ ನನಗೆ ಬೇರೇನೂ ಉಪಲಬ್ಧಿ ಸಿಗುವುದೇ ಇಲ್ಲ. ಇವರೆಲ್ಲ ಕೇವಲ ಮಾತ್ರ ನನ್ನ ಈ ನಶ್ವರ ಶರೀರದೊಂದಿಗೆ ಸಂಬಂಧ ಇಟ್ಟುಕೊಂಡಿರುವ ವ್ಯಕ್ತಿಗಳಾಗಿರುವರು. ಇವರಿಗೆ ನನ್ನ ಸುಖ ದುಃಖಗಳ ಬಗ್ಗೆ ಯಾವುದೇ ರೀತಿಯ ಚಿಂತೆ ಸಂಬಂಧಗಳೂ ಇಲ್ಲವೇ ಇಲ್ಲ. ನಾನಂತೂ ಈ ಜೀವನದಲ್ಲಿ, ಈ ಸಮಾಜದಲ್ಲಿ ನನ್ನನ್ನು ನಾನು ಏಕಾಂಗಿ ಎಂದೇ ಭಾವಿಸುತ್ತೇನೆ. ನಾನೊಂದು ಒಂಟಿ ಪ್ರೇತವಾದಂತೆ ಒಂಟಿ ಪ್ರೇತವಾಗಿ ಅಲೆದಾಡುತ್ತಿರುವಂತಹ ಭಾವನೆ ನನ್ನಲ್ಲಿ ಮೂಡುತ್ತದೆ. ನನ್ನ ಜೀವನಕ್ಕೆ ಯಾವುದೇ ಆಸರೆ ಇಲ್ಲ, ಯಾವುದೇ ಆಧಾರವಿಲ್ಲ. ಆದ್ದರಿಂದಲೇ ನಾನು ಕೇವಲ ಗುರುವಿಗಾಗಿ ಮಾತ್ರವೇ ಹುಡುಕುತ್ತಿದ್ದೇನೆ. ನಾನು ಗುರುವಿನ ಅನ್ವೇಷಣೆಯಲ್ಲಿದ್ದೇನೆ ಮತ್ತು ನಾನು ಗುರುವಿನ ಚರಣಕಮಲಗಳಲ್ಲಿ ಕುಳಿತು ಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅಭಿಲಾಷೆ ಹೊಂದಿದ್ದೇನೆ. ನಾನು ಗುರುದೇವರಿಗೆ ಪೂರ್ಣತೆಯೊಂದಿಗೆ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. चरणो ग्रही पूर्वमदैव रूपं शरण्यं वदामि वदनं वदन्तम् अश्रुर्वतां पूर्वमदैव तुल्यं गुरुर्वै 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 गुरुर्वै। गुरुदेव, मैं तो आपके सामने बैठा हुआ हूँ। मेरी आंखों से निरंतर अश्रु प्रवाहित है। मेरा हृदय आप्लावित है। मेरा सारा शरीर थरथरा रहा है। मैं पाप का एक पुंज हूँ। मैं आपके शरण में हूँ। आप मुझे अत्यंत दया करके अपने चरणों में स्थान दीजिए। मुझे अपना लीजिए। अपने सीने से, अपने वक्षस्थल से मुझे लगा दीजिए। मैं जीवन की पूर्णता चाहता हूँ। मैं जीवन की दिव्यता चाहता हूँ। मैं जीवन की श्रेष्ठता चाहता हूँ। मैं आपको चाहता हूँ। मैं आपके चरणों को चाहता हूँ। गुरुदेव, मैं आपको प्रणाम करता हूँ। ಗುರುದೇವ್, ನಾನು ನಿಮ್ಮ ಮುಂದೆ ಕುಳಿತಿದ್ದೇನೆ. ನನ್ನ ಕಣ್ಣುಗಳಿಂದ ನಿರಂತರವಾಗಿ ಅಶ್ರುಧಾರೆ ಪ್ರವಹಿತವಾಗುತ್ತಿದೆ. ನನ್ನ ಹೃದಯ ದ್ರವಿಸುತ್ತಿದೆ. ನಿಮ್ಮ ಕರುಣಾರಸ ಧಾರಾ ಪ್ರವಾಹದಲ್ಲಿ ಸಂಪೂರ್ಣವಾಗಿ ಮಿಂದು ಪುನೀತವಾಗುತ್ತಿದೆ. ನನ್ನ ಸಂಪೂರ್ಣ ಶರೀರ ತೀವ್ರವಾದ ಭಾವೋದ್ವೇಗಕ್ಕೊಳಗಾಗಿ ತರತರನೆ ಕಂಪಿಸುತ್ತಿದೆ, ನಡುಗುತ್ತಿದೆ. ನಾನೊಂದು ಪಾಪಪುಂಜವಾಗಿದ್ದೇನೆ. ನಾನು ನಿಮ್ಮಲ್ಲಿ ಶರಣಾಗತನಾಗಿದ್ದೇನೆ, ನಿಮ್ಮ ಅಧೀನನಾಗಿದ್ದೇನೆ.
ನಿಮ್ಮನ್ನೇ ಆಶ್ರಯಿಸಿದ್ದೇನೆ. ನೀವು ನನ್ನಲ್ಲಿ ಅತ್ಯಂತ ದಯೆ ಇಟ್ಟು ನಿಮ್ಮ ಚರಣಕಮಲಗಳಲ್ಲಿ ನನಗೊಂದು ಸ್ಥಾನವನ್ನು ಅನುಗ್ರಹಿಸಿ ನನ್ನನ್ನು ನಿಮ್ಮವನೆಂದು ಸ್ವೀಕರಿಸಿ ನನ್ನನ್ನು ಬರಸೆಳೆದು ನಿಮ್ಮ ಹೃದಯದಿಂದ ವಕ್ಷಸ್ಥಳದಿಂದ ಬಿಗಿದಪ್ಪಿಕೊಳ್ಳಿ. ನಾನು ಜೀವನದಲ್ಲಿ ಪೂರ್ಣತೆಯನ್ನು ಪಡೆಯಲು ಬಯಸುತ್ತಿದ್ದೇನೆ. ನಾನು ಜೀವನದ ದಿವ್ಯತೆಯನ್ನು ಪಡೆಯಲು ಉತ್ಸುಕನಾಗಿದ್ದೇನೆ. ನಾನು ಜೀವನದಲ್ಲಿ ಶ್ರೇಷ್ಠತೆಯನ್ನು ಪಡೆಯುವ ಆಕಾಂಕ್ಷಿಯಾಗಿದ್ದೇನೆ. ನಾನು ನಿಮ್ಮನ್ನೇ ಬಯಸುತ್ತಿದ್ದೇನೆ. ನಿಮ್ಮ ಚರಣಕಮಲಗಳಲ್ಲೇ ಲೀನವಾಗಲು ಇಚ್ಛಿಸುತ್ತಿದ್ದೇನೆ. ಗುರುದೇವ್, ನಾನು ನಿಮಗೆ ಅಶ್ರುಪೂರಿತ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ. ಈ ಪಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ